ಎಲ್ಲರಿಗೂ ನಮ್ಮ ಡಿ ಚಾನಲ್ಗೆ ಸ್ವಾಗತ. ಕಮೆಂಟ್ ಅನ್ನು ಓದಿದ ನಂತರ ಊಟದ ವ್ಯವಸ್ಥೆ ಮಾಡಲಾಗಿದ್ದು ದಯವಿಟ್ಟು ಊಟವನ್ನು ಮಾಡಿ ನಿರ್ಗಮಿಸಬೇಕೆಂದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅದನ್ನ ಸ್ಟಾರ್ಟ್ ಮಾಡೋದು. ನಾನು ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ಇದನ್ನು. ಅಂತ ಕೆಟ್ಟದಾಗ ಮಾಡಲ್ಲ. ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾನೆ ಮಾಡಿ. ನಮಸ್ಕಾರ, ಎಲ್ಲರೂ ದಯಮಾಡಿ ಇವರ ಚಾನಲ್ ಅನ್ನು ಡಿ ಚಂದನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ. ಕರೆಕ್ಟಾಗಿ ಹೇಳು, ಒಡ್ಸತಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನಿಮಗೆ ತುಂಬ ಟೆನ್ಷನ್ ಇದ್ದರೆ ಈ ಚಾನಲನ್ನು ನೋಡಿ ನಿಮಗೆ ಅನಿಸೋದೊಂದೇ ಜೀವನ ಬೇಕಾಗಬೇಕು ಅಂತ ಟೆನ್ಷನಲ್ಲೇ ಇರಬೇಕಾಗಿತ್ತು. ಯಾಕಾದರೂ ಈ ಚಾನಲ್ನ ನೋಡಿದೆ ಅಂತ ಅನಿಸುತ್ತೆ. ನಿತೀಶಣ್ಣ ಹೇಳಿ, ಏನೋ ಮಾಡ್ತಿದ್ದೀರಾ? ಏನು ಹೇಳ್ತೀರಾ? ಕಾಣಿಸ್ತಿದ್ರೆ ತಾನೆ ನಿತೀಶಣ್ಣ? ಏನಕ್ಕೆ ಮಾತಾಡೋದು ನಿತೀಶಣ್ಣ ನೀವು? ಹಾಂ ಹೇಳಿ, ಇವಾಗ ವೆಲ್ಕಮ್ ಮಾಡಿ. ಅಣ್ಣ ಏನು ಗೊತ್ತಾ, ಇವಾಗ ನಾನು ಒಂದು ಚಾನಲ್ನ ಓಪನ್ ಮಾಡಿದ್ದೀನಿ, ಆಯಿತಾ. ಇದನ್ನು ಓಪನ್ ಮಾಡಿಬಿಟ್ಟು ಈಗ ವ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಸರಿನಾ? ಸೊ ಇವಾಗ ನಾನು ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಅದು ಟಿ ಪಿಲೇ ಇದ್ದಾಗ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲ ಮಾಡ್ತಾಯಿದ್ದೀನಿ. ಮಿಸ್ ಮಾಡಿಬಿಡಿ ಸುಮ್ಮನೆ, ಆಯಿತಾ. ಇವಾಗ ನಾನು ಹೊಸ ಚಾನಲ್ಗೆ ಹೊಸ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಸೊ ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೆಕ್ಸ್ಟ್ ಟಿ ಪಿ ಮುಗಿದ್ಮೇಲೆ ಒಳ್ಳೆಯದಾಗ ನಿತೀಶಣ್ಣ ಇದನ್ನು ವ್ಲಾಗಿಗೆ ಅಪ್ಲೋಡ್ ಮಾಡ್ತಿದ್ದೀನಿ. ನೆನೆಸ್ಕೊಂಡು ನೋಡಿ ನಗಾಡ್ತೀರ. ಆಮೇಲೆ ನೀವು ಕರೆಕ್ಟಾಗಿ ಹೇಳಿ. ಇದನ್ನೇನೋ ನಮ್ಮ ಕಾಲೇಜಲ್ಲಿ ನೋಡಿದ್ರೆ ಏನಪ್ಪ ನಿತೀಶ್ ಹಂಗೆ ಮಾತಾಡಿದ್ದೀನಿ, ಟಿ ಪಿ ಕಳಿಸುತ್ತೆ ವೇಸ್ಟ್ ಅನ್ನಲ್ವಾ? ಟಿ ಪಿ ಮುಗಿದ್ಮೇಲೆ ಒಂದು ಒಳ್ಳೆ ಕೆಲಸ ಅಲ್ಲ ಯಾವುದು? ವ್ಲಾಗ್ ಮಾಡೋದು. ಸೊ ಇವಾಗ ಅಟ್ ಪ್ರೆಸೆಂಟ್ ನೀವು ಇದ್ದೀರಾ, ನೀವು ನಮ್ಮ ಗ್ರೂಪಿಗೆ ಲೀಡ್ರಾಗಿ ಬಂದ್ರಿ ಅಲ್ವಾ? ಸೊ ನೀವು ಏನು ಅನ್ನಿಸ್ತು ನಿಮ್ಗೆ? ಒಪಿನಿಯನ್ ಹೇಳಿ. ಚೆನ್ನಾಗಿತ್ತು. ಇಂಟರ್ವ್ಯೂ ಮಾಡ್ಕೊಂಡೆ ನಾನು. ಸಾಕಾ? ಸೊ ಎಲ್ಲರಿಗೂ ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಸವಿತಾಸ್ ಚಾನೆಲ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ಸೋ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಡಿಲೀಟ್ ಮಾಡಿ ಇಲ್ಲಿ ಕಾಮೆಂಟ್ಸ್ ಅಮ್ಮ ಇಲ್ಲಿ ಕೇಳಿಸ್ಕೊಮ್ಮ. ಅಮ್ಮ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅವಾಗ ನಿನಗೆ ತೋರಿಸ್ತಾ ಇದ್ದೆ ನಾನು, ಆಯಿತಾ. ಇವಾಗ ಸ್ಟಾರ್ಟ್ ಮಾಡಿ ಆಗಿದೆ ಅಮ್ಮ, ಆಯಿತಾ. ಸೊ ಫಸ್ಟು ಮೊದಲನೇ ವ್ಲಾಗಲ್ಲಿ ಅಮ್ಮ ಕರೆಕ್ಟಾಗಿ ನೋಡ್ಕೊ ಇಲ್ಲಿ, ಆಯಿತಾ. ಸೊ ಫಸ್ಟ್ ವ್ಲಾಗಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಒಂದ್ಸಲಿ ವೆಲ್ಕಮ್ ಮಾಡೋರಿಗೆ ಒಂದ್ಸತಿ ನಮ್ಮ ಡಿ ಚಾನಲ್ ಎಲ್ಲ ರೀತಿಯ ವಿಡಿಯೋಗಳು ದೊರೆಯುತ್ತದೆ. ಹೇಳ್ಬೇಡ, ನಾನು ಹೇಳಿದ ಕಂಟೆಂಟ್ ತುಂಬ ಈ ಸಣ್ಣದನ್ನು ಎಡಿಟ್ ಮಾಡ್ಕೊಳಕ್ಕಾಗಲ್ಲ, ಆಯಿತಾ. ಇವಾಗ ಟಿ ಪಿ ಎಲ್ಲ ಮುಗೀತಲ್ವ ಅಮ್ಮ. ಸೊ ಇವಾಗ ಫಸ್ಟ್ ದಿನಕ್ಕೂ ಲಾಸ್ಟ್ನೇ ದಿನಕ್ಕೂ ನಿಮ್ಗೆ ಫೀಲ್ ಹೆಂಗೆ ಅನ್ನಿಸ್ತಿದೆ? ಫಸ್ಟ್ನೇ ದಿನ ಸವಿತಾ ಸ್ವಲ್ಪ ದಪ್ಪ ಸಣ್ಣ ನಮ್ಮದು ವಿಡಿಯೋ ಮಾಡ್ಕೊಂಡು ನೀನು ವಯಸ್ಸು ಕೊಡೇ ಬೇಡ, ನಾವು ಮುಖ ಇದ್ರೆ ಸಾಕು ಫಸ್ಟ್ ವ್ಲಾಗಲ್ಲಿ. ಅಲ್ಲಿ ನೀನು ಕ್ಯಾಮ್ರಾ ನೋಡು, ಇನ್ನು ನನ್ನನ್ನು ನೋಡಬೇಡ, ಸರಿನಾ? ಆಯಿತಾ. ನಿಮ್ಗೆ ಏನು ಅನ್ನಿಸ್ತು ಜೊತೆ ಫಸ್ಟು ಟಿ ಪಿಗೆ ಸೆಲೆಕ್ಟ್ ಆದಾಗ ಏನು ಅನ್ನಿಸ್ತು ಜೊತೆ? ನನಗೆ ಸವಿತಾ ಅಂತ ಒಂದು ಲೈನ್ ಹೇಳ್ತೀನಿ ಸುಮ್ಮನೆ ಗೈಸ್. ನಮ್ಮನ್ನ ಮೈಕ್ರೋ ಟೀಚಿಂಗಲ್ಲೆಲ್ಲ ಲ್ಯಾಕ್ ಫ್ಲೂಯೆನ್ಸಿ ಅಂತ ಬೈತಾ ಇದ್ರು. ಫ್ಲೂಯೆನ್ಸಿ ಇದ್ದವ್ರನ್ನ ತಗೊಂಡ್ಬಂದ್ಬಿಟ್ಟು CKS ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕ್ಬಿಟ್ಟಿದ್ರು. ನಮಗಂತೂ ಜೀವ ಬಾಯಿ ಬಂದಂಗಾಗಿತ್ತು. ಫಸ್ಟ್ ಡೇ ಬಂದ್ವಿ, ಊಟ ಕೊಡ್ತಾರೆ ಇಲ್ವ ಅಂತ ಕೇಳ್ಕೊಂಡು ಅಷ್ಟೇ ನಮ್ಮ ಜೀವ ಬಂದ ಸಾಕ. ಫ್ರೆಂಡ್ಸ್ ಇವಳಂತೂ ಊಟ ಅಂತ ಎಲ್ಲ ಅವಳನ್ನ ತೋರಿಸೆ. ಇವಳು ಚಟ್ನಿ ರಾಣಿ ಫ್ರೆಂಡ್ಸ್. ದೋಸೆಗೂ ಚಟ್ನಿ ಬೇಕು, ಉಪ್ಪಿಟ್ಟಿಗೂ ಚಟ್ನಿ ಬೇಕು. ತೆಜು, ಇವಾಗ ನಿಮಗೆ ಚಟ್ನಿ ಇಷ್ಟ, ಸಾಂಬಾರು ಇಷ್ಟನಾ ತೇಜು? ಚಟ್ನಿ ಇಷ್ಟನಾ ಸಾಂಬಾರು ಇಷ್ಟನಾ? ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಎಲ್ಲಿ ಕಾಣಿಸ್ತಿದ್ದೀವ ನೋಡಿ. ಚಟ್ನಿ ಸ್ವಲ್ಪ ಗಟ್ಟಿ ಆದರೆ ಸಾಂಬಾರು ಹೋಗಿದ್ದು ಹಾಕ್ಬಿಡಕ್ಕೆ ಏನು ತೋರಿಸ್ತಿದ್ವಿ. ಅದು ಹಿಂಗೆ ಇಟ್ಕೋಬೇಕು, ಇದನ್ನು ಕ್ಯಾಪ್ಚರ್ ಮಾಡ್ತಾರೆ. ಸುಮ್ಮನೆ ತೇಜು ಕ್ವಶನ್ಗೆ ಆನ್ಸರ್ ಮಾಡಿ ಫಸ್ಟ್. ಟಿ ಪಿ ಮೆಮೊರಿ ಇದು ಬಿಡು ನಿನ್ನ ಕೈನ, ಆಯಿತಾ. ನೆಕ್ಸ್ಟ್ ನೀನು ಮಾಡೋ ಅಂದ್ರೆ ನಾನು ಮಾಡಲ್ಲ. ಆಮೇಲೆ ಹೇಳು, ಟಿ ವಿಗೆ ಬರ್ತೀಯಲ್ವಾ, ನಾನು ಟೀಚಿಂಗ್ ಪ್ರಾಕ್ಟೀಸಿಗೆ ಬರ್ತಿದ್ಯಾ, ಇದರಲ್ಲೇ ಮ್ಯಾನೇಜ್ ಮಾಡಬೇಕು, ಆಯಿತಾ. ಇವಾಗ ನೀನು ಎಷ್ಟು ಗಂಟೆಗೆ ಎದ್ದೇಳ್ತೀಯ ತೇಜು? ನಾನು ವಿಡಿಯೋ ಬಂದಾಗ ಎದ್ದಾಡ್ತೀನಿ. ಎಷ್ಟು ಗಂಟೆಗೆ? ಮಾಮೂಲಿ ಟೈಮಿಂಗ್ಸ್ ಎದ್ದೇಳ್ತೀನಿ. ಮಾಮೂಲಿ ಟೈಮಿಂಗ್ಸ್ ಅಂದರೆ ಎಷ್ಟು? ಎಚ್ಚರ ಆದಾಗ ಎದ್ದೇಳ್ತೀನಿ. ಅತಿಯಾಗಿ ಗಡದಲ್ಲಿ ಬಡಿಸ್ಕೊತೀಯ. ಚಟ್ನಿ 3 ಗಂಟೆಗೆ ಎದ್ದೇಳ್ತೀನಿ. ಅಂದರೆ ಅಯ್ಯೋ ಟಿ ಪಿಗೆ ಇಷ್ಟು ದೂರ ಹಾಕಿದ್ರಲ್ಲ, ನನಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತದೆ, 8:30ಗೆ ಬೂನಳ್ಳಿಗೆ ಹಾಕ್ಕೊಡ್ಬೇಕಿತ್ತು ಅಂತ ಏನಾದ್ರು ಅನ್ನಿಸ್ತಿದೆಯಾ ತೇಜು? ತುಂಬ ಅನ್ನಿಸ್ತಿದೆ, ಆದರೆ ಹೇಳೋಕ್ಕಾಗಲ್ಲ. ಅವೆಲ್ಲನೂ ಸೀಕ್ರೆಟಲ್ಲಿ ಇಟ್ಕೋಬೇಕು. ನಮ್ಮ ವಿಷಯ ನಮ್ಮ
ಪ್ರಿನ್ಸಿಪಲ್ ಸರ್ವರೆಗೂ ಹೋದ್ರೆ ಏನಾಗುತ್ತೆ ತೇಜು? ಹೆಂಗಾಗ್ತೀಯ ಇದನ್ನ ಎಲ್ಲಾಗ್ತೀಯ? ನಾವು ಎಲ್ಲನೂ ಒಳ್ಳೆ ಕೆಲಸ ಮಾಡಲ್ಲ, ನಾವು ಒಳ್ಳೆ ಮಕ್ಕಳು. ಎಲೆಕ್ಷನಿಗೆ ನಿಲ್ಸಿಲ್ಲ ಕಾರ್ಪೊರೇಟರ್ ಬಂದ್ರಪ್ಪ. ಜೊತೆ ಇವಾಗ ನಾವು ಹೋಗ್ತೀವಲ್ವಾ, ನೀನು ಒಬ್ಬಳೇ ಇರ್ತೀಯ ಇಲ್ಲಿ, ನಾವು ಕಾಲೇಜಿಗೆ ಹೋಗ್ತೀವಲ್ವಾ, ನೀನು ಸ್ಕೂಲಲ್ಲೇ ಇರ್ತೀಯಲ್ವ ಜೊತೆ, ಅವಾಗ ನೀನು ನಮ್ಮನ್ನು ಮಿಸ್ ಮಾಡ್ಕೋತೀಯಾ? ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಆ ಬೆಂಚ್ ನೋಡಿದ್ರೆ ಮೋನಿಕಾ ನೆನಪೈತಾಳೆ, ಈ ಬೆಂಚ್ ನೋಡಿದ್ರೆ ನೆನಪೈತಾನೆ, ಈ ಬೆಂಚ್ ನೋಡಿದ್ರೆ ಸವಿತಾ ಡಿ ಮೇಡಮ್ ನೆನಪೈತಾರೆ, ಈ ಬೆಂಚ್ ನೋಡಿದ್ರೆ ನಮ್ಮ ಚಟ್ನಿ ಮೇಡಮು ಮತ್ತು ನಮ್ಮ ಅಮ್ಮ ಮೇಡಮ್ ನೆನಪೈತಾರೆ, ಆ ಬೆಂಚ್ ನೋಡಿದ್ರೆ ನಮ್ಮ ಕುಲ್ಸುಮ್ DC ಮೇಡಮ್ ನೆನಪೈತಾರೆ. ಏನಕ್ಕಾಗಲ್ಲ, ಹಂಗೆ ನನ್ನ ಬ್ಯಾಗಲ್ಲಿ ಒಂದು ಸೈಡಲ್ಲಿ ಖರ್ಚು ಇರುತ್ತೆ, ತೊಗೊಂಡು ಅವಾಗ ಕರೆದು ಒರೆಸ್ಕೊಂಡು ಮಧ್ಯಾಹ್ನ ಊಟ ಟೈಮಲ್ಲೆಲ್ಲ ಅಷ್ಟೇ ಬಂದುಬಿಡ್ತೀನಿ. ನೀವು ನನಗೋಸ್ಕರ ಜಾಸ್ತಿ ಬಾಕ್ಸ್ ತೊಗೊಂಬನ್ನಿ, ನಾನು ನಿಮ್ಮ ಜೊತೆ ಊಟ ಆಮೇಲೆ ಅದು ಲವ್ಲಿ ಟೀಚಿಂಗ್ ಏಡ್ಸ್, ವಂಡರ್ಫುಲ್ ಟೀಚಿಂಗ್ ಏಡ್ಸ್ ನೋಡ್ತಿದ್ದೀನಿ. ನಮ್ಮ ವಂಡರ್ಫುಲ್ ಟೀಚಿಂಗ್ ಸರಿ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ರೆ ಅಲ್ಲ ಡೆಪ್ಯೂಟಿ ಲೀಡರ್ ಮುಸ್ಕಾನ್ ಮೇಡಮ್, ಡೆಪ್ಯೂಟಿ ಲೀಡರ್ ಮುಸ್ಕಾನ್ ಮೆಸೇಜ್ಗೂ ನೆನಪಾಯ್ತಾರೆ ಅಂತ ಟೀಚಿಂಗ್ ಏಡ್ಸ್ ನಾನು ನೋಡ್ತಾ ಇದ್ರೆ. ಸೊ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಿಗೆ ಬ್ರಾಂಚ್ ಕೆಳಗಡೆ ಬಾಯ್ಸ್ this is care from that is PM Road, yeah. PM Road branch. ಅದು ಸುಮ್ಮನೆ ಇಂಗ್ಲೀಷಲ್ಲಿ ಅವ್ನು ನಮ್ಮ ಕಥೆ ಚಿಕ್ಕದ ನೋಡಲ್ಲ ನಾವು ಹೋದ್ರೆ. ಕನ್ನಡ ತಾಯಿ ಮಕ್ಕಳಿಗೆ ಜಯವಾಗಲಿ. ಏನ ಹೊಸಗೊಳಿಸ್ತಿರಲ್ಲ ನೋಡಿ ಫ್ರೆಂಡ್ಸ್, ಇವಳೇ ಟಿ ಪಿ ಮುಗ್ದೋಗೈತಿನ ಖುಷಿಗೆ ಪೊರ್ಕೆ ಹಿಡ್ಕೊ ಬಂದವಳೆ. ಇವಳ ಮೇಲೆ ನೋಡಿ, ಇವಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತೇಜು ಏನು ಮಾಡಿದೆ ತೇಜು? ಯಪ್ಪ ನೀವು ತಂದೆ ಸ್ಪೀಡಿಗೆ ಬಿದ್ದೆ ಹೋಯ್ತಲ್ಲ ತೇಜು. ಅಲ್ಲಿ ಮೇಲ್ಗಡೆನೇ ಬೀಳ್ತಾ ನೋಡಿ ಫ್ರೆಂಡ್ಸ್. ಇಲ್ಲಿ ತೇಜು, ನನ್ನ ಚಾನಲ್ ಇದನ್ನೆಲ್ಲ ಮಾಡ್ತಿದ್ದೀನಿ, ನಾನು ಚಾನಲ್ ಓಪನ್ ಮಾಡ್ತಿದ್ದೀನಿ ಅಂತ ಇದನ್ನೆಲ್ಲ ಮಾಡ್ದ ತೇಜು? ಪ್ಲೀಸ್ ತೇಜು, ಈ ಥರ ಎಲ್ಲ ಅದು ಹೆಂಗೆ ನಿಮ್ಗೆ ಪೊರಕೆ ತಗೊಬಂದಾಗಲೇ ಬೀಳ್ತು ತೇಜು ಅದು. ಅದಕ್ಕೆ ಥ್ಯಾಂಕ್ ಯು ತೇಜು. ನೋಡು ಟಿ ಪಿಲಿ ಬಂದು ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಹೋಗ್ಲಿ, ಹೊಟ್ಟೆ ನೋವು ಬರುತ್ತೆ ಪಾಪ, ನಮ್ಮ ಹುಡುಗಿ ತಟ್ಟೆ ಕಣ್ಣಾಕ್ಬೇಡಿ ಗಾಯ್ಸ್, ಯಾಕಂತಂದರೆ ಆ ಹೆಣ್ಣು ಇವತ್ತು ಊಟ ತಗೊಬಂದಿಲ್ಲ. ಅಯ್ಯೋ ಜ್ಯೋತಿ, ಯಾಕೆ ಜ್ಯೋತಿ? ಬಾ ಹತ್ರ ತಗೊಬರ ಬೈಲಿ, ತಗೊಬರ ಬೈಲಿ, ಹೊಸಿ ತಗೊಬೈಲಿ, ಹೊಸಿ ತಗೊಬಾ, ಸಾಕು ಬಿಡು. ಸುಮಾ ಅಂತೀರಾ, ಇಷ್ಟು ಚೆನ್ನಾಗಿ ನೋಡಿ ನಮ್ಮ ವ್ಲಾಗಲ್ಲಿ ಎಷ್ಟು ಚೆನ್ನಾಗಿ ತಿಂತಿದ್ರ ನೀವು. ಜ್ಯೋತಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಿದ್ದೆ, ನಾನು ವ್ಲಾಗಲ್ಲಿ ನೋಡ್ಬಿಟ್ಟು ಹಂಗೆ ಅನ್ಕೋತಾರೆ, ಆ ಮೇಡಮ್ ಕೈಗೆ ನೀವು ಚಾಕು ಬದಲು ಯಾಕೆ ಸ್ಪೂನ್ ಕೊಟ್ಟಿದ್ದೀರಾ ಅಂತ. ಬಿರಿಯಾನಿ ಜಗನ್ಮಾತೆ ಆಗ್ತಿಲ್ಲ, ಇದು ಕಟ್ ಮಾಡಕ್ ಆಗ್ತಿಲ್ಲ. ತಲೆ ಬಡ್ಗೆ ನಾನು ಬೆಳಗ್ಗೆನೇ ಹೇಳ್ತೀನಿ ಪ್ಲೀಸ್ ನಾನು ತೋರಿಸಿ ಮಾಡಕ್ಕ ಅವ್ರು ಗ್ರೂಪಿಂಗ್ ಮಾಡ್ಕೊಂತಾವ ಬಂದು. ಥ್ಯಾಂಕ್ ಯು ಸೋ ಮಚ್ ಅರ್ಜುನ, ಥ್ಯಾಂಕ್ ಯು ಸೋ ಮಚ್. ಯಾಕೆ ಏನು ಹೇಳೋದು ಚಾಕಲ್ ತಾಳಿಗೆ ಎಲ್ಲ ಕೊಡೆ ಹಾಗೆ ಚಟ್ನಿ ಮಾಡಿ ನೋಡು, ಊಟದಲ್ಲಿ ವ್ಲಾಗ್ ಮಾಡ್ತಿದ್ದೀವ. ಲೇ ಇಷ್ಟು ದಪ್ಪ ಕಟ್ ಮಾಡಿದ್ಯಾ ಜ್ಯೋತಿ? ಲೇ ನನ್ನ ವ್ಲಾಗಲ್ಲಿ ನೋಡಿದ್ರೆ ಎಲ್ಲ ಅನ್ಕೋತಾರೆ ಆಮೇಲೆ. ಜ್ಯೋತಿ ಇಷ್ಟೊಂದು ಸಣ್ಣ ಸಣ್ಣ ಕಟ್ ಮಾಡಿದ್ಯಾ ಅಂತ ಎಲ್ಲ ಅನ್ಕೋತಾರೆ ಜ್ಯೋತಿ. ಏನಮ್ಮ ನಿತೀಶ್ ಅಣ್ಣ, ನೀವೆಂತ ನಮ್ಮ ವ್ಲಾಗಲ್ಲಿ ಇರ್ತೀರಿ, ಎಲ್ಲರೂ ಕೇಳ್ತಾರೆ ನಿಮ್ಮ ಗ್ರೂಪಲ್ಲಿ ಏನು ಎಲ್ಲ ಹುಡುಗಿರಿದ್ದಾರೆ, ಒಬ್ಬ ಮಾತ್ರ ಹುಡುಗಿದ್ದಾರೆ ಅಂತ ನಾವು ಹೇಳ್ತೀವಾಗ. ಓ ಮೈ ಗಾಡ್, ಏನಂತಮ್ಮ ಸೇ ಹೇಗೇನು ಮತ್ತೊಂದು ಸಲ ಹೇಳು. ಬಡಾರ ಬಂದು ಬಡವರ ಬಂದು ಅಂದಿರ್ತಾರೆ, ಯಾಕೆ ಬರುತ್ತೆ ನಾನು ಮಾತಾಡೋದು. ಏನಿಲ್ಲ ರಾಕ್ ಮಾಡಿ ಅವ್ರಿಗೆ ಸಮಾಧಾನದಿಂದ ಊಟ ಮಾಡೋದು. ಗಾಯ್ಸ್ ಚಿತ್ರಾನ್ನ ನೋಡಿ ಗಾಯ್ಸ್, ಇದು ಚಿತ್ರಾನ್ನ ಮತ್ತು ಕಲ್ಲರನ್ನ ಮಾಡ್ಕೊಂಬಂದೋಳೆ.
ಅಯ್ಯಪ್ಪ ಇದು ನಮ್ಮನೆ ಚಿತ್ರಾನ್ನ ಗಾಯ್ಸ್ ನೋಡಿ ನಮ್ಮ ಅಪ್ಪಾಜಿ ಮಾಡಿರೋದು ಜೊತೆ ಕೊಡಮ್ಮ ತಟ್ಟೆ ನೀನು ತಗೊಬಿಡಮ್ಮ ಸವಿತಾ ನಿನಗೋಸ್ಕರ ಚಿತ್ರಾನ್ನ ಅಕ್ಕ ನಂದು ಇಲ್ಲಿ ಚಿತ್ರಾನ್ನ ಮಾಡಲಾ ಏನೇ ಅಲ್ಲೇ ಊಟ ಕೊಡ್ತಿದ್ವಲ್ಲ ಈಗ ಊಟ ಕತ್ತಿದ್ದೀವಲ್ಲ ಹೆಂಗ ಸೈಜ್ ಫೀಲ್ ಹೇಳು ನೋಡೋಣ ಒಂದ್ಸಲ ಮೋನಿಗೆ ಚೆನ್ನಾಗಿ ಹೇಳ್ತಾಳೆ ಇವಾಗ ಹೇಳು ಮೋನಿ ತಿನ್ನಿಸ್ಬಿಡ್ತಾಳೆ ಈಗ ಅವಳು ಕಾಮಿಡಿ ನೋಡ್ಬೇಕು ಯಾವುದೋ ಅಮೇರಿಕಾ ನಮಗೆ ಚಿತ್ರಾನ್ನ ಕೊಟ್ಟಿರ್ತಾನೆ ಅವ್ನು ಚಿತ್ರಾನ್ನ ನೋಡ್ಕೊಂಡು ಏನಂತ ಗೊತ್ತಾ ಇದನ್ನೆಲ್ಲ ಒಂದೊಂದೇ ಅಕ್ಕಿ ತಗೊಂಡು ಕಲರ್ ಹಚ್ಚೋಕೆ ಎಷ್ಟು ಟೈಮ್ ಅಮ್ಮ ಇನ್ನೊಂದ್ಸಲ ಜೋಕ್ ಹೇಳಮ್ಮ ಫಿಲಮ್ದೇನೋ ಗೊತ್ತಿರಲ್ಲ ಕಾಮಿಡಿ ಏನಂತ ಹೇಳ್ತಾನಮ್ಮ ಒಂದೊಂದೇ ಅಕ್ಕಿ ತಗೊಂಡು ಕಲರ್ ಹಾಕಕ್ಕೆ ಎಷ್ಟು ಟೈಮ್ ಆಗಿರ್ಬೋದಲ್ವಾ ಅಂತ ಸಿಕ್ಕಿದ್ದೆಲ್ಲ ವಿಡಿಯೋ ಮಾಡ್ತೀನಿ ಇಲ್ಲಿ ನೋಡಿಲಿ ನೀನು ಏನಾರು ಮಾತಾಡೋ ಚಟ್ನಿ ಹಾಕಂತ ಹೆಂಗೆ ತಿಂದವಳ ತಲೆ ಮೇಲೆ ತಲೆ ಬಿದ್ರೂ ಚಟ್ನಿ ಮಾತ್ರ ಬಿಡ್ಬೇಡ ಜ್ಯೋತಿ ನೀನು ಊಟ ಮಾಡಲ್ವಾ ರಿಪೋರ್ಟ್ ಮಾಡ್ತೀನಿ ಬೇಕಾದ್ರೆ ಸರಿ ಇಲ್ಲೇ ತೋರ್ಸೋಣ ಪ್ರೂಫ್ ಇಲ್ಲೆಯಾ ವಿಡಿಯೋ ನೀನು ಯಾಕೆ ವಿಡಿಯೋ ಮಾಡ್ತಿದ್ದೆ ಅಂತ ನಿನ್ನ ಹಿಡ್ಕೊತಾರ ಸರ್ ಊಟ ಮಾಡ್ತಿರಲ್ಲ ಅದಕ್ಕೆ ಪ್ರೂಫಿಗೋಸ್ಕರ ನೀವು ಕೇಳ್ತಿರಲ್ಲ ಫೋನ್ ತಗೊಂಡು ಗೈಸ್ ನೋಡಿ ಇವಳು ತಿಂತೆಲ್ಲ ನಿಮ್ಮ ಮನೆ ಏನಾರು ಊಟ ಮಾಡಿದ್ರೆ ಅಡುಗೆ ಮಾಡ್ರೆ ಅವಳಿಗೆ ಸ್ವಲ್ಪ ಫಸ್ಟು ನಿತೀಶ್ ನಿಮಗೂ ನಗು ಬರಲಿಲ್ವಾ ಕ್ಯಾಮ್ರಾ ಹಿಡಿದ್ರೆ ಸಾಕು ಸೈಲೆಂಟ್ ಆಗ್ತೀರಾ ಅಣ್ಣ ಎಷ್ಟೊಂದು ಚೆನ್ನಾಗಿ ಕ್ಯಾಮ್ರಾ ಕಡೆ ತೆಗೆದ್ರೆ ನಗಾಡ್ತೀರಾ ಇಲ್ಲಿ ಕ್ಯಾಮ್ರಾ ಹಿಡಿದ್ರೆ ಫುಲ್ ಸೈಲೆಂಟ್ ಆಗ್ತೀರಾ ಅಪ್ಲೋಡ್ ಮಾಡೋಕ್ಕಿಂತಾನೆ ಮತ್ತೆ ವಿಡಿಯೋ ಮಾಡ್ತಿರೋದು ಹೌದಾ ಯಾಕೆ ನಾನು ಹೇಳ್ಕೊಡೋದು ಮುಂಚೆನೇ ಹೇಳ್ಕೊಟ್ಟಿದ್ದೆ ಯಾವ್ಯಾವಳು ನಾವೇನೋ ನಮ್ದು ಇದ್ರಲ್ಲಿ ಹೇಳ್ಕೊಟ್ಟಿದ್ವಿ ಅದನ್ನೆಲ್ಲ ನೀನು ಪುರೋರ್ ಮೇಲೆ ಹೇಳ್ಕೊಂಡ್ಬರ್ತಿದ್ಯಾ ಹಂಗಾರೆ ಇವಾಗ 5 ಇಯರ್ಸ್ ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡೋದು ಬೇಡ ಅದೆಲ್ಲ ಇತ್ತು ಅದನ್ನು ವಿಡಿಯೋ ಮಾಡ್ತಾರೆ ಅಲ್ಲ ಆಮೇಲೆ ಆಮೇಲೆ 3 ದಿನ ಆದಮೇಲೆ ಈ ಥರ ಕುತ್ಕೊಳಲ್ವಲ್ಲ ಅನ್ನೋ ಫೀಲ್ ಏನು ತೇಜು ಫೀಲ್ ಮಾಡ್ಕೊತಿದ್ಯಾ ಹಳೆ ತೇಜಸ್ವಿನಿ ಬಂದು ಇದನ್ನೇ ಹಾಕ್ತೀನಿ ತೇಜು ಇದನ್ನು ನಿಜವಾಗ್ಲೂ ಹಾಕ್ತೀನಿ ಕಣೆ ಹಳೆ ತೇಜಸ್ವಿನಿ ಬಂದು ಏ ಈ ಊಟ ಜೊತೆ ಇಷ್ಟ ಆಗ್ತಿಲ್ಲ ಚೆನ್ನಾಗೈತೆ ಪಲಾವ್ ಇನ್ನೊಂದು ಕಾಮಿಡಿ ನೋಡಿದ್ದ ಅಣ್ಣ ಯಾಕವ ನೀನು ಅವನ ಜೊತೆ ಮಾತಾಡ್ತೀವಲ್ಲ ಹಂಗಲ್ಲ ಅಣ್ಣ ಇವ್ನು ಮಾತಾಡ ಅಣ್ಣ ಸರಿ ನೀನು ಮಾತಾಡೋಣ ಅವ್ನು ಏನು ಮಾತಾಡ್ತಾನೆ ಅವನ ಅದಕ್ಕೆ ಸರಿ ಮಾತಾಡೋದೆ ಫೋನು ನಾನೇ ತಾನೇ ಮಾಡಿ ಫೋನು ನಾನೇ ಮಾಡಬೇಕು ಫುಲ್ ತಗೊಂಡು ಫೋನು ನಾನೇ ತಾಡಬೇಕು ತೆಗೆದು ತಾನೇ ಬಿಕ್ಲಿಕ್ಕೆ ಬರ್ತೈತೆ ಜೊತೆ ಸೈನ್ಸ್ ಅಮ್ಮ ಬಾಯ್ ಕಣೆ ನಮ್ಮ ವ್ಲಾಗ್ ಮಿಸ್ ಮಾಡ್ಕೊತಿದ್ಯಾ ನೀವು ಹೋಗ್ತಿದ್ಯಾ ನೀವು ಊಟ ಮಾಡ್ದಾ ಜೊತೆ ಯಾಕೆ ಜೊತೆಗೆ ಸೋ ಸಪ್ಪೆ ಥರ ಇರ್ತೀಯಾ ಇವರು ಮನೆ ಊಟ ಕರ್ತೀನಿ ಅಂತ ಹೇಳಿ ಬರೀ ಅದು ಚಿತ್ರ
ನೋಡಿ ಗಾಯ್ಸ್ ಇವಳು ಅನ್ಕೋತಾವಳೆ ಮನೆ ಊಟ ತರ್ತಿಲ್ಲ ಅಂತ. ಎಲ್ಲರೂ ತಗೊಬರೋದು ಮನೆ ಊಟನ, ಯಾರು ತಿನ್ನಲ್ಲ ಗಾಯ್ಸ್. ಅವಳು ಇನ್ನೇನು ಮಾಡ್ತಾರೆ? ಚಿತ್ರಾನ್ನ ತಗೊಂಬಂದ್ರೆ ಯಾರು ತಿಂತಾರೆ ಡೈಲಿ? ಅದನ್ನೇ ವೆರೈಟಿ ಏನಾದ್ರು ಮಾಡ್ಕೊಂಡು ಅವರೆಲ್ಲ ನನ್ಗಿನ್ಕಂದ್ರೆ ಇವ್ರ ಮನೇಲಿ ದಿನ ಚಿತ್ರಾನ್ನ ಮಾಡ್ತಾರೆ ಅಂತ. ಚಿತ್ರಾನ್ನ ಗಾಯ್ಸ್ ಅದು ಅವ್ರ ಅಪ್ಪಾಜಿ ಮಾಡ್ಕೊಡೋದು, ಇವ್ರು ಮಾಡೋಕ್ಕೂ ಬರಲ್ಲ. ಇದು ದೊಡ್ಡ ಪಿಂಡ ವೇಸ್ಟ್ ಇದು. ಇಲ್ಲೇ ನಂದು ಕುಕಿಂಗು ಲಾಗ್ ಆಗ್ತೀನಲ್ಲ, ಅವಾಗ ನೋಡು ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ. ನಾನು ಬದುಕ್ಸು ನಾಳೆ ನಾಡಿದ್ದು 2 ದಿನ ನಾನು ಗಂಟೆಗೆ ಊಟ ತಗೊಂಡು ಬಾಕ್ಸ್ ಕೊಡು. ನಿಂಗೆ ನಾಳೆ ಏನು ಬೇಕು ಹೇಳು? ದೋಸೆ. ಸರಿ, ಇವಾಗ ಎಷ್ಟು ಟೈಮು? 1:30. ನಮ್ಮ ಅಪ್ಪಾಜಿ ಫೋನ್ ಮಾಡಿ ಹೇಳ್ತೀನಿ ತಡಿ, ನೀನು ಯಾಕೆ ಬಿಡಪ್ಪಾಜಿ ಅಂತ. ಅಕ್ಕಿನ ಸಾಫ್ಟ್ ದೋಸೆ. ಸಾಫ್ಟ್ ದೋಸೆ. ಚಟ್ನಿ ಬೇಡ ಪರವಾಗಿಲ್ಲ. ನೀನು ಚಟ್ನಿ ಪೌಡರ್ ತರ್ತೀಯಲ್ಲ? ಪಲ್ಯ ಆದ್ರೂ ತಗೊಂಬ, ನಾನು ಚಟ್ನಿ ಪೌಡರ್ ತರ್ತೀನಿ. ಹೌದಾ ಸರಿ. ಮೋನಿ ನೀನೇನು ತರ್ತೀಯಮ್ಮ? ನಾನು ನೀನು ಆ ಥರ ಅನ್ಕೋಬೇಕಾದ್ರೆ ನಾನು ನಿನ್ನನ್ನು ಕೇಳ್ತಿರೋದು ಏನು ಬೇಕಮ್ಮ, ಏನು ತಿಂತೀಯ ಅಂತ. ಅದೇ ನಾವೇ ನೋಡಿ ಗೈಸ್, ಊಟ ಆಯಿತು. ಪ್ಲೇಟ್ ಎತ್ಕೊಳ್ಳಿ ಅಂತಂದ್ರೆ ಕೂತ್ಕೊಂಡು ನಾಟಕ ಮಾಡ್ತಾರೆ. ಊಟ ಆದ್ಮೇಲೆ ಇನ್ನೇನು ಮಾಡ್ತಾರೆ, ಕುತ್ಕೊಂಡು ರೆಸ್ಟ್ ಆಗತ್ತವ್ರೆ ಗೈಸ್. ಆಮೇಲೆ ಇವೆಲ್ಲ ಎತ್ಕೊಂಡು ಹೋಗ್ತಾರೆ. ಏನು ಮಾಡ್ತಿದ್ರೆ ಕೊಲ್ಸು? ರೀಲ್ಸ್ ನೋಡ್ತಿದ್ದೀನಿ. ಊಟ ಆಯ್ತು ಅಂತ ಊಟ ಆದ ತಕ್ಷಣ ರೀಲ್ಸ್ ನೋಡೋದಾ? ಏನಾದ್ರು ಪ್ರಿನ್ಸಿಪಲ್ ಸರ್ ನೋಡಿದ್ರೆ ಏನು ಮಾಡ್ತಾರೆ, ಕುತ್ಕೊಂಡು ಬರೆಯೋದು ಕೋಸ್ಕರ ಆ್ಯಕ್ಟಿವಿಟಿನ ಬರೆಯೋದು ಬಿಟ್ಬಿಟ್ಟು ಕುತ್ಕೊಂಡು ರೀಲ್ಸ್ ನೋಡ್ತಿದ್ದೀರಾ ಕೊಲ್ಸು? ಇರಿ ವ್ಲಾಗಲ್ಲಿ ಇದನ್ನೇ ಸರ್ಗೆ ಹೇಳ್ತೀನಿ, ಸರ್ ಕಳಿಸ್ತೀನಿ ನೋಡೋಕ್ಕೆ. ತೇಜು ಏನು ನೋಡ್ತಿದ್ಯಾ? ಒಬ್ಬ ಇಷ್ಟೊಂದು ಕದ್ದು ಮುಚ್ಚಿ ಏನು ನೋಡ್ತಿದ್ಯ ನಂಗೆ ಗೊತ್ತಾಯ್ತು ತೇಜು ಏನು ನೋಡ್ತಿದ್ಯಾ ಅಂತ. ಇವಾಗ ತರೋದೇನು ನೋಡಿ ಗಾಯ್ಸ್, ನಮ್ಮ ಸ್ಕೂಲ್ನ ಏನು ಹೊರಗಡೆಯಿಂದ ವ್ಯೂ ಹೇಗಿದೆ. ಝೂಮ್ ಆಗತ್ತೆ. ಇದು ನಮ್ಮ ರೂಮು. ಇದು ಸವಿತಂ ಬೆಂಚ್, ಅದು ತೇಜು ಬೆಂಚ್, ಅದು ಕುಲ್ಸುಮ್ ಬೆಂಚ್, ಇದು ಜ್ಯೋತಿ ಬೆಂಚ್, ಅದು ನನ್ನ ಬೆಂಚ್, ಇದು ನಿತೀಶಣ್ಣ ಬೆಂಚ್, ಇದು ಮ್ಯಾಮ್ಗಳ ಬೆಂಚ್. ಇದು ನಮ್ಮ ಫ್ಯಾಮಿಲಿ. ತೇಜು, ಅಮೂಲ್ಯ, ಸವಿತಾ, ಜ್ಯೋತಿ, ಮೋನಿಕಾ, ಕುಲ್ಸುಮ್ ಆ್ಯಂಡ್ ನಿತೀಶ್. ಬಿಸಿಲು ತಣ್ಣಗಿದೆ ಅಂತ ನೋಡಿ. ಶ್ರಾವಣ ಬಂದ್ಮೇಲೆ ಟಾಪಾಗಿ ಬರ್ತಾರೆ. ಕುಲ್ಸುಮ್ ಕೊಡ್ತಾರೆ ಗುರು. ನೋಡಿ ಗೈಸ್, ಆ ಹುಡುಗಿ ಎಷ್ಟು ಚೆನ್ನಾಗಿ ಮುಖ ಮುಚ್ಕೊಂಡೈತಿ ಅಂತ ವೀಡಿಯೋ ಮಾಡ್ತಿದ್ವಿ ಅಂತ ನಮ್ಮ ಪ್ರಿನ್ಸಿಪಲ್ ಸರ್ ಏನಾದ್ರು ನೋಡ್ಬೇಕಿದನ್ನ. ನೀನೇ ಅಂತ ಗೊತ್ತಾಗುತ್ತೆ. ಕುಲ್ಸುಮ್ ಬಾ, ಕುಲ್ಸುಮ್ ಬನ್ನಿ, ಕುಲ್ಸುಮ್ ಮೇಡಮ್, ಕುಲ್ಸುಮ್ ಮೇಡಮ್. ನೋಡಿ ಗೈಸ್, ಅಲ್ಲಿಂದಲೇ ರಿಯಾಕ್ಷನ್ ಕೊಡ್ತಾರೆ. ಹಂಗಲ್ಲ ಮೋನಿಕಾ, ಇದನ್ನ ಕುಲ್ಸುಮ್ ಮೇಡಮ್ ಮಾಡ್ತವ್ರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಇವಾಗ ಅವ್ರು ಗರಗತಿ ಚೆನ್ನಾಗಿಲ್ಲ. ಗರಗತಿ ಅಲ್ಲ, ಗ್ರಹಗತಿ. ಇಲ್ಲೇ ಗ್ರಹಗತಿ ಅಂತ ಹೇಳಕ್ಕಲ್ಲ, ಅವಳು ಗರಗತಿ ಅಂತಲೇ ಹೇಳೋದು. ಚೆನ್ನಾಗಿಲ್ಲ. ಈ ಆಷಾಢ ಕಳೆದೈತಲ್ಲ, ಶ್ರಾವಣ ಬಂದೈತಲ್ಲ, ಟಾಪಾಗಿ ಬರ್ತಾಳೆ. ಶ್ರಾವಣ ಬಂದರೆ ಕಣೆ, ಬಂದಿಲ್ವೇನು ಇವಾಗ? ಉತ್ಕೊಂಡವಳೆ ಕಣೆ, ಕಣ್ಣು ಮುಚ್ಚಲ್ಲಿ ಆಟ ಆಡ್ತಾವಳೆ ಗಾಯ್ಸ್. ನೋಡಿ ಗಾಯ್ಸ್, ಇವರಿದ್ದಾರೆ ಗಾಯ್ಸ್. ಸಂದು ಎಡಿಟ್ ಮಾಡೋಕ್ಕಾಗಲ್ಲ, ಇವ್ರು ಕಣ್ಣ ಮುಚ್ಚಲೆ ಕಳ್ಳ ಪೊಲೀಸ್ ಆಡ್ತಾವ್ರೆ ಗಾಯ್ಸ್. ಹಾಂ, ಒಬ್ರು ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ ಕುಲ್ಸುಮ್ ನೀವು ಹಂಗೆ ಆಡ್ತಿರೋದು. ಬಿಡಿ ಕುಲ್ಸುಮ್, ಆಯಿತು. ನಾವು ಮೋನಿಕಲ್ ಮಾಡ್ತೀನಿ, ಚೆನ್ನಾಗಿ ಅವಳೆ. ಮೋನಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು. ಸೊ ಎಲ್ಲರಿಗೂ ನಮಸ್ಕಾರ. ನಮ್ಮ DD ಅವರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಸಹ ನಮ್ಮ DD ಚಂದನ್ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ವಿಷಯ ಇದ್ದರೆ ತಿಳಿಸಿ. ಇವರು ಹೊಸ ವಿಷಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಅವರು ಅಪ್ಲೋಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಇವಾಗ ನಾವು ಟಿ ವಿಗೆ ಬಂದು ಎಷ್ಟು ದಿನ ಆಯಿತು ಅಂತ ತೋರಿಸ್ತೀವಿ. ಅದನ್ನು ಹೆಂಗೆ ನಾವು
ದಿನಗಳನ್ನ ಕಳೀತಾ ಇದ್ದೀವಿ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಇವಾಗ. ಅದೇನು ಕುಲ್ಸಮ್ ಅದು ಕುಲ್ಸಮ್ ಹೇಳಿ ಕುಲ್ಸಮ್ ಹೇಳಿ ಕುಲ್ಸಮ್ ಅದೇನಂತ. ಇದು ನಾವು ಟಿ ಪಿಗೆ ಬಂದು 39 ಡೇಸ್ ಕಂಪ್ಲೀಟ್. ಖುಷಿ ಆಗ್ತಿದ್ಯಾ? ತುಂಬ ಖುಷಿ ಆಗ್ತಿದೆ. ಯಾಕೆ ನಾವು ಕಾಲೇಜಿಗೆ ಹೋಗ್ತೀವಿ ಅಂತ ಖುಷಿ ಆಗ್ತಿದ್ಯಾ? ಹೌದು. ನೀವು ಯಾಕೆ ನಿಮ್ಮ ಮುಖ ತೋರಿಸ್ತೀವಿ? ನನಗೆ ನಾಚಿಕೆ ಹೋಗಬೇಕು. ನೀವು ಬಿಡಿ, ನಾನು ಅದನ್ನೇ ಅದು ಅಂತ ಹೇಳಿ ನೀವು ಅದು ಅಂತ ಹೇಳಲ್ಲ ಕುಲ್ಸಮ್. ನಾನು ಯಾವುದು ಏನೋ ಆಗ್ತಿದೆ. ಏನು ವಿಡಿಯೋ ಆಗ್ತಿದೆಯಾ? ಓ ಸರಿ. ಹೈ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಸಾಕ್ಷಿ ಯಾರಂತಾನೆ ಕುಲ್ಸಮ್.